ಧರ್ಮಸ್ಥಳದ ವಿರುದ್ಧ ಈಗ ಏನು ಕೆಟ್ಟದಾಗಿ ಯೂಟ್ಯೂಬರ್ಸ್ಗಳು ಪ್ರಚಾರ ಮಾಡ್ತಾರೆ ಅಂತ ಇಲ್ಲಿನ ಜೈನ ಸಮಾಜದ ಮುಖಂಡರು ಸಿಡಿದಿರುವಂಥದ್ದು. ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಏನೆಲ್ಲ ಒತ್ತಾಯ ಮಾಡ್ತಾರೆ ಅಂತ. ಸರ್, ಈಗ ಜೈನ ಸಮಾಜದ ಮುಖಂಡರಾಗಿದ್ದೀರಾ, ಏನು ಒತ್ತಾಯ ಮಾಡ್ತೀರಾ ಪ್ರತಿಭಟನೆ ಮೂಲಕ ಅಂತ? ಅಲ್ಲ, ಪ್ರತಿಭಟನೆ ಮೂಲಕ ಏನಿದು ಚಳುವಳಿ, ಇವರೇನು ಒಂದು ಕಾನೂನಾತ್ಮಕ ಕ್ರಮ ತಗೊಳ್ಬೇಕು ಅಂತ ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಇದು ಧರ್ಮಸ್ಥಳವಾಗಿ ಉಳಿದಿದೆ. ಅಲ್ಲಿ ಯಾವುದೇ ಥರವಾದ ಒಂದು ಅಚಾತುರ್ಯ ನಡೀತಿಲ್ಲ, ಏನೂ ನಡೆದಿಲ್ಲ. ಅದರಿಂದ ಇವರು ಮಾಡ್ತಾ ಇರೋದು ತಪ್ಪು. ಇವರ ಬಗ್ಗೆ ಕ್ರಮ ತಗೋಬೇಕೇ ಹೊರತು ಧರ್ಮಸ್ಥಳದ ಬಗ್ಗೆ ಕ್ರಮ ತಗೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನ್ಯಾಯ ಮಾರ್ಗದಲ್ಲಿ ಇದು ನಡಿಬೇಕು, ಧರ್ಮ ಉಳಿಬೇಕು, ಧರ್ಮಸ್ಥಳ ಬೇಕು. ಧರ್ಮಸ್ಥಳ ಯಾವತ್ತೂ ಏನೂ ಆಗಲ್ಲ. ಧರ್ಮಸ್ಥಳ ಸಾವಿರಾರು ವರ್ಷ ಇತಿಹಾಸ ಇರೋದು. ಇದು ಏನು ತನಿಖೆ ಏನಾಗ್ತಾ ಇದೆ, ಆ ತನಿಖೆ ತಪ್ಪು ಅಂತ ಹೇಳ್ತಾ ಈ ಪ್ರತಿಭಟನೆಯನ್ನು ನಾವು ಎಲ್ಲರೂ ಮುಖಾಂತರ ಇದನ್ನು ಖಂಡಿಸ್ತೀವಿ ಅಂತ ಹೇಳ್ತೇವೆ. ಎಲ್ಲ ಒಂದು ಕಡೆ ಧರ್ಮಸ್ಥಳ ಟಾರ್ಗೆಟ್ ಆಗ್ತಾ ಇದೆಯಾ ಅಂತ? ಹೌದು, ಧರ್ಮದ ಉದ್ದೇಶ ಅಷ್ಟೇ. ಉದ್ದೇಶ ಹಿಂದೂ ಧರ್ಮದ ಧಾರ್ಮಿಕ ಕ್ಷೇತ್ರದ ಮೇಲೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ನಾವು ತಪ್ಪು. ನಾವು ನಮ್ಮ ದೇಶದಲ್ಲಿ ಹಿಂದೂಗಳೇ ನಾವು ಸುಪ್ರೀಮೋ. ನಮ್ಮ ಮೇಲೆ ನಾವು ಅವರ ಅಧಿಕಾರ ಕೆಲಸ ನಾವು ಒಪ್ಪಕ್ಕೆ ತಯಾರಿಲ್ಲ. ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳ್ತೇನೆ. ಕೊನೆಯದಾಗಿ ನಿಮ್ಮ ಒತ್ತಾಯ ಬಂಧಿಸಬೇಕು ಅಂತಾನೆ ಏನು ಸರ್? ಅನಾಮಿಕನನ್ನು ಬಂಧಿಸಬೇಕು. ಮೊದಲು ಅವನು ಎನ್ಕ್ವೈರಿ ಮಾಡಬೇಕು. ಅವನದೇ ತಪ್ಪಿರೋದು, ನಮ್ಮದೆಲ್ಲ ತಪ್ಪಿರೋದು. ಅವನು ತಪ್ಪು ಮಾಡ್ಬಿಟ್ಟು ಅವನು ಎನ್ಕ್ವೈರಿ ಮಾಡಿ ಪಟ್ಟು ಆಮೇಲೆ ಎಲ್ಲ ನ್ಯಾಯ ಸಿಗುತ್ತೆ. ಈಗ ಏನು ಜೈನ ಸಮಾಜದ ಮುಖಂಡರು ನಾಗರಾಜು ಅವರು ಹೇಳ್ತಾ ಇರೋದಿಷ್ಟೇ, ಏನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಏನು ಅನಾಮಿಕ ಅಂತ ಕರ್ಕೊಂಬಂದ್ರೆ ಅವನ ವಿರುದ್ಧ ಮೊದಲೇ ತನಿಖೆ ಆಗಬೇಕು ಅಂತ ಇಲ್ಲಿನ ಜೈನ ಸಮಾಜದ ಮುಖಂಡರು ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.